ಮಾನಸ ಸರೋವರ ಧರಣಿ ಮಂಡಲ ಮಧ್ಯದೊಳಗೆ ಅಮೃತಗಳಿಗೆ ಶ್ರೀಮತಿ ತವರಿನ ತೊಟ್ಟಿಲು ಸಾಂಗ್ಲಿಯನ ಪಾರ್ಟ್ 3 ಹೀಗೆ ಒಂದ ಎರಡ ಅದ್ಭುತವಾದ ಹಿಟ್ ಸಿನಿಮಾಗಳಲ್ಲಿ ನಟಿಸಿದವರು ಪದ್ಮ ವಾಸಂತಿ ಅವರು. ಕನ್ನಡದ ಮೇರು ನಟಿ, ಹಿರಿಯ ನಟಿ, ಅದ್ಭುತವಾಗಿ ನಟಿಸುತ್ತಿದ್ದಾರೆ. ಈಗಲೂ ಕೂಡ ಇವರು ಪೋಷಕ ಪಾತ್ರದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ. ಕಿರುತೆರೆಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಕಮ್ಲಿ ಧಾರಾವಾಹಿಯಲ್ಲಿ ಕೂಡ ನೋಡಿರ್ತೀರಾ. ಅದರಲ್ಲಿ ಅಜ್ಜಿಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇವರು ಸಿನಿಮಾದಲ್ಲಿ ನಟಿಸಿ ಅನೇಕ ವರ್ಷಗಳೇ ಕಳೆದೋಯ್ತು. ಅದ್ಯಾಕೋ ಗೊತ್ತಿಲ್ಲ, ಇವರಿಗೆ ಅವಕಾಶಗಳು ಸಿಗುತ್ತಿಲ್ವೋ ಅಥವಾ ಇವರು ಸಿನಿಮಾದಲ್ಲಿ ನಟಿಸೋಕೆ ಆಸಕ್ತಿ ಇಲ್ವೋ, ಒಟ್ನಲ್ಲಿ ಇವರು ಸಿನಿಮಾದಲ್ಲಂತೂ ಕಾಣಿಸ್ಕೊಳ್ತಿಲ್ಲ. ಅನೇಕ ವರ್ಷಗಳು ಆಯ್ತು ಸಿನಿಮಾದಲ್ಲಿ ಪದ್ಮ ವಾಸಂತಿ ಅವರನ್ನ ನೋಡಿ. ಉದಯ ಟಿವಿಯಲ್ಲಿ ಪ್ರಸಾರ ಆಗುತ್ತಿದ್ದಂತ ಕಿರುತೆರೆಯ ಮಾನಸ ಸರೋವರ ಎಂಬ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡ್ತಿದ್ರು. ಇಲ್ಲಿಯ ತನಕ 130ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಬರುವಂತ ಸಿನಿಮಾಗಳಲ್ಲಿ ಯಾಕೋ ಕಾಣಿಸ್ಕೊಳ್ತಿಲ್ಲ. ಈ ನಟಿಯನ್ನ ಯಾರು ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಎಲ್ಲಾ ರೀತಿಯ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಪದ್ಮ ವಾಸಂತಿ. ಇವರು ಎಲ್ಲೂ ಕೂಡ ತಮ್ಮ ಫ್ಯಾಮಿಲಿಯ ಬಗ್ಗೆ ಶೇರ್ ಮಾಡ್ಕೊಂಡಿಲ್ಲ. ಫ್ಯಾಮಿಲಿಯ ಫೋಟೋವನ್ನು ಕೂಡ ರಿವೀಲ್ ಮಾಡಿಲ್ಲ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪದ್ಮ ವಾಸಂತಿ ಅವರು ಇಲ್ಲ. ಈ ರೀತಿ ಅದ್ಭುತವಾದ ನಟಿಗೆ ಸಿನಿಮಾದಲ್ಲಿ ಅವಕಾಶಗಳು ನೀಡಬೇಕು. ಇನ್ನು ಹೆಚ್ಚಿನ ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ಪದ್ಮ ವಾಸಂತಿ ಅವರು ನಟಿಸಬೇಕು. ಅಭಿಮಾನಿಗಳು ಇವರ ಸಿನಿಮಾವನ್ನ ನೋಡಲು ಕಾಯ್ತಿದ್ದಾರೆ. ಇವರ ನಟನೆಯನ್ನ ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಂಡಿದ್ದಾರೆ. ಇವರು ಕೂಡ ನಟಿಸೋಕೆ ರೆಡಿ, ಆದ್ರೆ ಅವಕಾಶಗಳು ಸಿಗಬೇಕು ಅಷ್ಟೇ. ಯಾವುದೇ ಪಾತ್ರ ಕೊಟ್ಟರು ನಟಿಸೋಕೆ ಸಿದ್ಧ ಪದ್ಮ ವಾಸಂತಿ ಅವರು. ನಿಮ್ಗೂ ಈ ಮೇರು ನಟಿ ಇಷ್ಟನಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವರು ಇತ್ತೀಚಿನ ದಿನಗಳಲ್ಲಿ ಹೇಗಿದ್ದಾರೆ ಅಂತ ನೋಡಬಹುದು.